ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಐಟಿ ರಿಪೋರ್ಟ್ ಮುಂಚೆಯೇ ಪಕ್ಷದಿಂದ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಗಳನ್ನ ಹಂಚಿದ್ದು ಯಾರು? ಹಾಗಾದ್ರೆ ಈಗ ಮೋದಿ ಬಗ್ಗೆ ಆರೋಪ ಮಾಡಿದ್ರೆ ಹೆಂಗೆ? ನಿಮ್ಮ ಪಕ್ಷದಲ್ಲಿ ಇಂತಹ ಎಷ್ಟು ಜನರಿದ್ದಾರೆ? ನಿಮ್ಮೂ ಎಷ್ಟು ಸಿಡಿಗಳಿದ್ದಾವೆ? ಮೋದಿ ಅಮಿತ್ ಶಾ ಅಂತ ನಮ್ಮ ಪಕ್ಷದ ಸಂಸದರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದಿದ್ದಂಥ ಆರೋಪದ ಬಗ್ಗೆ ಸರ್ಕಾರ SIT ತನಿಖೆಗೆ ಕೂಡಲೇ ಆದೇಶ ಏನು ಮಾಡಿದ್ರು ಅದನ್ನು ಆ ದಿನವೇ ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರು ಸ್ವಾಗತವನ್ನು ಮಾಡಿ SIT ಕಮಿಟಿ ತನಿಖೆಗೆ ನಮ್ಮ ಬೆಂಬಲ ಇದೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ, ಉಪ್ಪು ತಿಂದು ಅವರು ನೀರು ಕುಡಿಲೇಬೇಕು ಅಂತಕ್ಕಂಥ ಮುಕ್ತವಾದ ಅವಕಾಶವನ್ನು ಘೋಷಣೆ ಮಾಡಿದರು. HD ರೇವಣ್ಣವ್ರ ಮೇಲೆ ಕಿಡ್ನ್ಯಾಪ್ ಕೇಸನ್ನು ಮಾಡುವ ಮೂಲಕ ಅವ್ರನ್ನೂ ಕೂಡ ಇವತ್ತೇನು ನೀವು ಜೈಲಿಗೆ ಹಾಕಿದ್ದಾರೆ. ನಾವು ಈ ಬಗ್ಗೆ ನಮ್ಮ ಪಕ್ಷ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೊಳ್ಳೋದು ಮುಂಚಿತವಾಗಿಯೇ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ದೇವರಾಜೇಗೌಡರ CD ಮೂಲಕ ಇದರ ರೂವಾರಿ SIT ತನಿಖೆಯವ್ರನ್ನ ಪ್ರತಿದಿನ ಅವ್ರಿಗೆ ಆದೇಶವನ್ನು ಕೊಟ್ಟು ಅವರ ಆದೇಶದಂತೆ SIT ತನಿಖೆ ನಡೀತಾ ಇರ್ತಕ್ಕಂಥದ್ದು. ಈ ವಿಷಯದಲ್ಲಿ ಕೂಡಲೇ ಕ್ರಮ ಕೈಗೊಂಡಿದ್ದೀವಿ. ಮಹಿಳೆಯರ ಗೌರವವನ್ನು ಬಿಚ್ಚು ಇಡ್ತಾ ಇರ್ತಕ್ಕಂಥವ್ರು ಯಾರು? ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿಸ್ತವ್ರು ಯಾರು? ಹಂಚಿದವ್ರು ಯಾರು? ಇವತ್ತು ನೀವೇ ಅದನ್ನೆಲ್ಲ ಮಾಡಿಬಿಟ್ಟು ನರೇಂದ್ರ ಮೋದಿಯವ್ರ ಮೇಲೆ ತಂದ್ರಲ್ಲ, ಹೇಳಿದ್ರಲ್ಲಿ ನರೇಂದ್ರ ಮೋದಿಯವ್ರ ಮೇಲೆ, ನರೇಂದ್ರ ಮೋದಿಯವ್ರಿಗೂ ಇದಕ್ಕೂ ಏನು ಸಂಬಂಧ? ಒಬ್ಬ ವೈಯಕ್ತಿಕವಾಗಿರ್ತಕ್ಕಂಥ ಯಾರೇ ಆಗ್ಬೋದು, ನಿಮ್ಮಲ್ಲೇ ಇರ್ಬೋದು, ನಿಮ್ಮಲ್ಲೇ ಎಷ್ಟೋ ಜನಗಳು ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿಸ್ತವ್ರು ಯಾರು? ಹಂಚಿದವ್ರು ಯಾರು? ಮೈತ್ರಿ ಪಕ್ಷಗಳನ್ನು ಇವತ್ತರವರೆಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಲಿ ಭಾರತೀಯ ಜನತಾ ಪಕ್ಷ ಆಗಲಿ ಕೈ ಬಿಟ್ಟಿಲ್ಲ. ಅವ್ರು ಯಾವತ್ತೂ ಕೂಡ ಬಿಡೋರಲ್ಲ. ಅವರು ಏನು ಹೇಳಿದ್ದಾರೆ, ನಮ್ಮ ಪೂಜಾರು ನೋಡಿ ಪೇಪರ್ ತೆಗೆದು ಏನು ಹೇಳಿದ್ದಾರೆ, ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಇದು ವೈಯಕ್ತಿಕ ವಿಚಾರ, ಅವ್ರಿಗೆ ತಪ್ಪು ಶಿಕ್ಷೆ ಆಗಬೇಕು ಅಂತೇಳಿ ಅವರೇ ಹೇಳಿರುವಾಗ ಮೈತ್ರಿಗೆ ಯಾವ ಧಕ್ಕೆ ಬರೋ ಪ್ರಶ್ನೆ ಇಲ್ಲ. ಮೈತ್ರಿಗೆ ಯಾಕೆ ಧಕ್ಕೆ ಬರ್ತದೆ?